ಇನ್ನು ಹಾಸನ ಜಿಲ್ಲೆಯಲ್ಲಿ ಹದಿಹರೆಯದವರ ಹೃದಯಾಘಾತ ಪ್ರಕರಣಗಳು ಹೆಚ್ಚಳವಾಗ್ತಾ ಇದೆ. 2 ವಾರದಲ್ಲಿ ಹಾಸನ ಜಿಲ್ಲೆಯೊಂದರಲ್ಲೇ 3 ಹೃದಯಾಘಾತ ಆಗಿದೆ. ಹೃದಯಾಘಾತದಿಂದ ನಿನ್ನೆ ಪದವಿ ವಿದ್ಯಾರ್ಥಿನಿ, ಡಿಗ್ರಿ ಓದ್ತಾ ಇದ್ದಂತಹ ವಿದ್ಯಾರ್ಥಿನಿ ಕವನ ಮೃತಪಟ್ಟಿದ್ದಾರೆ. ಮೇ 22ರಂದು ಹೃದಯಾಘಾತದಿಂದಲೇ ಒಬ್ಬ ಯುವಕ ಸಾವನ್ನಪ್ಪಿದ್ರು. ಅರಕಲಗೂಡು ತಾಲೂಕಿನ 19 ವರ್ಷದ ಅಭಿಷೇಕ್ ಮೃತಪಟ್ಟಿದ್ದ. ಹೊಳೆನರಸೀಪುರದಲ್ಲಿ 20 ವರ್ಷದ ಸಂಧ್ಯಾ ಕೂಡ ಅಂದೇ ಮೃತಪಟ್ಟಿದ್ರು. ಹಾಸನ ತಾಲೂಕಿನ ಕೆಲವತ್ತಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಈಗ ಮನೆಯಲ್ಲಿರುವಾಗಲೇ ಡಿಗ್ರಿ ವಿದ್ಯಾರ್ಥಿನಿ ಹೃದಯಾಘಾತದಿಂದ ಕವನ ಎನ್ನುವ ಯುವತಿ ಮೃತಪಟ್ಟಿದ್ದಾರೆ. ಹಾಸನದ ಸರ್ಕಾರಿ ಮಹಿಳಾ ಡಿಗ್ರಿ ಕಾಲೇಜಿನಲ್ಲಿ ಆಕೆ ವ್ಯಾಸಂಗ ಮಾಡ್ತಾ ಇದ್ರು. ಪರೀಕ್ಷೆ ತಯಾರಿಯಲ್ಲಿರುವಂತಹ ಸಂದರ್ಭದಲ್ಲೇ ಕವನ ದುರಂತಾಂತ್ಯ ಕಂಡಿದ್ದಾರೆ. ಈ ರೀತಿ ಯುವ ಜನತೆಗೆ ಹೃದಯಾಘಾತ ಆಗ್ತಾ ಇರುವಂತಹ ಪ್ರಕರಣಗಳು, ಸಾವು ಸಂಭವಿಸ್ತಾ ಇರುವಂತಹ ಪ್ರಕರಣಗಳು ಹೆಚ್ಚಳವಾಗಿದ್ದು 2 ವಾರದಲ್ಲಿ ಇದು 3 ಹೃದಯಾಘಾತ. ರೀ, ಇನ್ಮೇಲೆ ಮನೆ ಕೆಲಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು. ಯಾಕೆ ನಿಂಗೆ ಎಲ್ಲರ ಕೆಲಸ ಸಿಗ್ತಾ? ಕೆಲಸನಾ? ನೋವೇ, ನಾನೇ ಬಾಸ್ ಆಗ್ತೀನಿ. ಬಾಸ್? ಅದೇಗೆ? ಬಾಸ್ ವಾಲ ಬಿ ದ ಬಾಸ್. ಇರೋದು ಹಾಸನ ಜಿಲ್ಲೆಯಲ್ಲಾದಂತಹ ಘಟನೆ. ನಿನ್ನೆ ನಡೆದ ಘಟನೆ. ವಿದ್ಯಾರ್ಥಿನಿ ಕವನ ಮೃತಪಟ್ಟಿದ್ದಾರೆ. 3 ಪ್ರಕರಣಗಳನ್ನ ನೋಡ್ತಾ ಇದ್ವಿ. 3 ಬಾಳಿ ಬದುಕಬೇಕಾಗಿದ್ದಂತಹ ಯುವ ಜೀವ, 19 ಆಸುಪಾಸಲ್ಲಿದ್ದಂಥವರು, 20 ವರ್ಷದ ಸಂಧ್ಯಾ ಜೊತೆಗೆ 19 ವರ್ಷದ ಅಭಿಷೇಕ್, ಇಬ್ರು ಮೇ 22ರಂದು ನಡೆದಂತಹ ಘಟನೆ. ಇಬ್ರು ಹೃದಯಾಘಾತದಿಂದ ಮೃತಪಟ್ಟಿದ್ರು. ಈಗ ನೋಡ್ತಾ ಹೋದರೆ 21 ವರ್ಷದ ಡಿಗ್ರಿ ವಿದ್ಯಾರ್ಥಿನಿ ಕವನ ನಿನ್ನೆ ಮೃತಪಟ್ಟಿದ್ದಾರೆ. ಹೊಳೆನರಸೀಪುರದ 20 ವರ್ಷದ ಯುವತಿ ಸಂಧ್ಯಾ ಮತ್ತು 19 ವರ್ಷದ ಅಭಿಷೇಕ್ ಅರಕಲಗೂಡಿನ ತಾಲೂಕಿನವರು ಒಂದೇ ದಿನ ಹೃದಯಾಘಾತದಿಂದ ಮೃತಪಟ್ಟಿದ್ರು. ಮೇ 22ಕ್ಕಾದಂತಹ ಘಟನೆ. ನಿನ್ನೆ ಮೇ 28ಕ್ಕೆ ಡಿಗ್ರಿ ವಿದ್ಯಾರ್ಥಿನಿ 21 ವರ್ಷದ ಕವನ ಮೃತಪಟ್ಟಿದ್ದಾರೆ. ಈ 3 ಸಾವುಗಳಲ್ಲಾಗಿರುವಂತಹ ಸಾಮ್ಯತೆ ನೋಡ್ತಾ ಹೋದರೆ ಹೃದಯಾಘಾತ. ಇತ್ತೀಚೆಗೆ ಯುವಕರಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚಳವಾಗ್ತಾ ಇದೆ. ಶ್ವಾಸಕೋಶದಲ್ಲಿ ರಕ್ತ ಹೆಪ್ಪುಗಟ್ಟುವಿಕೆ ಹೆಚ್ಚಾಗ್ತಾ ಇದೆ. ಈ ಬಗ್ಗೆ ಹೃದ್ರೋಗ ತಜ್ಞ ಡಾಕ್ಟರ್ ಕೆ ಸದಾನಂದ TV9ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಶ್ವಾಸಕೋಶದಲ್ಲಿ ರಕ್ತ ಹೆಪ್ಪುಗಟ್ಟುವಿಕೆ, ಸ್ಟ್ರೋಕ್ ಪ್ರಮಾಣ ಹೆಚ್ಚಳ ಆಗ್ತಾ ಇದೆ. ಏನ್ ಕಾರಣ ಅಂತ ನೋಡ್ತಾ ಹೋದ್ರೆ ಯುವಕರು ತಮ್ಮ ಜೀವನ ಶೈಲಿಯನ್ನು ಬದಲಾಯಿಸಿಕೊಳ್ಳಿ, ಒತ್ತಡದ ಬದುಕು, ಹೆಚ್ಚು ಸಿಗರೇಟ್ ಸೇವನೆ ಕಾರಣ ಆಗ್ತಾ ಇದೆ. ಮೊಬೈಲ್ ಬಳಕೆ, ಜಂಕ್ ಫುಡ್ ಸೇವನೆ, ಇದೇ 20 ರಿಂದ 30 ವರ್ಷದ ಯುವಕರಲ್ಲಿ ಹೃದಯಾಘಾತ ಪ್ರಕರಣ ಹೆಚ್ಚಳಾಗೋದ ಕಾರಣ ಅಂತ ವೈದ್ಯರು ತಿಳಿಸ್ತಾ ಇದ್ದಾರೆ. ಯುವಕರಲ್ಲಿ ಈಗ ನಾವು ಕೆಲವರು ಪೇಷಂಟು ಆಲ್ಮೋಸ್ಟ್ ಅವರು ಬರಬೇಕಾರೇ ತೀರ್ಕೊಂಡ್ಬಿಟ್ಟಿರ್ತಾರೆ. ಸಡನ್ ಡೆತ್ ಅಂತ ನಾವು ದಿನಾ ಪೇಪರಲ್ಲಿ ನೋಡ್ತಾ ಇರ್ತೀವಿ. ಏನೇನೋ ಬಂತು ಪೇಷಂಟ್ ಹಾಸ್ಪಿಟಲ್ಗೆ ಬರೋಷ್ಟೊತ್ತಿಗೆ ಅವ್ರು ತೀರ್ಕೊಂಡ್ಬಿಟ್ರು. ಈ ಥರ ಸ್ಟೋರಿ ನಾವು ತುಂಬ ಕೇಳ್ತಾ ಇರ್ತೀವಿ. ಅದರಲ್ಲಿ ಕೆಲವರು ನಮ್ಮ ಆಸ್ಪತ್ರೆ ತಲುಪ್ತಾರೆ. ಅವರಿಗೆ ನಾವು ಎಂಜಿಯೋಗ್ರಾಮ್ ಮಾಡಿ ನೋಡಿದಾಗ ನಾವು ಹಾರ್ಟಲ್ಲಿ ಏನು ಕಾಣೋದು ಅಂದರೆ ಹೃದಯದ ರಕ್ತನಾಳದಲ್ಲಿ ದೇರ್ ಇಸ್ ಮ್ಯಾಸಿವ್ ಥ್ರಾಂಬಸ್, ಅಂದರೆ ತುಂಬ ರಕ್ತ ಹೆಪ್ಪು ಕಟ್ಕೊಂಡಿರುತ್ತೆ ಆ ಜಾಗದಲ್ಲಿ. ಸೊ ಹಾರ್ಟ್ ಅಟ್ಯಾಕ್ ಒಂದೇ ಅಲ್ಲ, ಇದೇ ಥರ ಪ್ರಕರಣ ತುಂಬ ಸ್ಟ್ರೋಕ್ ಲೆವೆಲ್ ಜಾಸ್ತಿ ಆಗಿದೆ. ಸ್ಟ್ರೋಕ್ ಆಗೋದು, ಲಕ್ವ ಹೊಡೆಯೋದು ತುಂಬ ಜಾಸ್ತಿ ಆಗಿದೆ. ಮತ್ತು ಇನ್ನೊಂದು ಪಲ್ಮನರಿ ಎಂಬೋಲಿಸಮ್ ಅಂತ ಹೇಳ್ತೀವಿ, ಅಂದರೆ ಲಂಗ್ಸಲ್ಲಿ ಬ್ಲಡ್ ಕ್ಲಾಟ್ ಆಗಿ ಸಾವು ನೋವು ಉಂಟಾಗೋದು, ಇದೂ ಕಾಣ್ತಾ ಇದೆ. ಅಂದರೆ ಓವರಾಲ್ ನಾವೇನು ನೋಡ್ತಾ ಇದ್ದೀವಿ ಅಂದರೆ ಯುವಕರಲ್ಲಿ ರಕ್ತ ಹೆಪ್ಪು ಕಟ್ಟೋ ಗುಣ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಹಾರ್ಟಲ್ಲಿ ಆಗ್ಬೋದು, ಬ್ರೈನಲ್ಲಿ ಆಗ್ಬೋದು, ಲಂಗ್ಸಲ್ಲಿ ಆಗ್ಬೋದು, ರಕ್ತ ತುಂಬ ಹೆಪ್ಪು ಕಟ್ತಾ ಇದೆ. ಸೊ ಅದರಿಂದ ಇದೆಲ್ಲ ಪ್ರಕರಣ ಆಗ್ತಾ ಇದೆ. ಹೌದು, ನಾವು ಇದು ನೋಡಿ ಈಗ ಓಲ್ಡರ್ ಪೇಷಂಟ್ ನೋಡಿದಾಗ, ವಯಸ್ಸಾದ್ರಲ್ಲಿ ನಾವು ನೋಡಿದಾಗ ಸಾಮಾನ್ಯವಾಗಿ ನಾವು ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಅಂದರೆ ಅವ್ರಿಗೆ ಶುಗರು, BP, ಕೊಲೆಸ್ಟ್ರಾಲು, ಫ್ಯಾಮಿಲಿ ಹಿಸ್ಟ್ರಿ, ಈ ಥರ ನಾವು ನೋಡ್ತಾ ಇರ್ತೀವಿ. ಬಟ್ ಯುವಕರಲ್ಲಿ ಇದು ಯಾವುದೂ ಇರೋದಿಲ್ಲ. ಸೊ ಏನು ಕಾರಣ ಇರ್ಬೋದು ಈ ಥರ ರಕ್ತ ಸಡನ್ನಾಗಿ ಹೆಪ್ಪು ಕಟ್ಟೋದಕ್ಕೆ ಅಂತ ನಾವು ಯೋಚನೆ ಮಾಡಿದಾಗ ನಾವು ಕಾಣಿಸೋದು ಸ್ಮೋಕಿಂಗ್. ಸೊ ಯಾರ್ಯಾರು ಸ್ಮೋಕ್ ಮಾಡ್ತಾರೆ ಅವರಲ್ಲಿ ಈ ರಿಸ್ಕ್ ತುಂಬ ಜಾಸ್ತಿ ಇರುತ್ತೆ. ಸೊ ಎರಡನೇದು ನಾವು ನೋಡ್ತಾ ಇರೋ ಥರ ಎನ್ವೈರನ್ಮೆಂಟಲ್ ಪೊಲ್ಯೂಷನ್. ಸೊ ಈಗ ಪೊಲ್ಯೂಷನ್ ತುಂಬ ಜಾಸ್ತಿ ಆಗಿದೆ. ವೆಹಿಕ್ಯುಲರ್ ಪೊಲ್ಯೂಷನ್ ಆಗಬಹುದು, ಫ್ಯಾಕ್ಟ್ರಿಯಿಂದ ಎಮಿಷನ್ಸ್ ಇರಬಹುದು, ಮತ್ತು ಅಡಲ್ಟ್ರೇಷನ್ ಆಫ್ ಫುಡ್. ನಾವು ಕುಡಿಯುವಂತಹ ನೀರು, ಸೇವಿಸೋ ಗಾಳಿ ಅಥವಾ ತಿನ್ನೋ ಆಹಾರ, ಎವ್ರಿಥಿಂಗ್ ಈಸ್ ಪೊಲ್ಯೂಟೆಡ್. ಸೊ ಆ್ಯಂಡ್ ಅಡಲ್ಟ್ರೇಟೆಡ್. ಸೊ ಇದನ್ನು ನಾವು ಹೆಚ್ಚು ಸೇವಿಸೋದ್ರಿಂದ ನಮಗೆ ಕಾಯಿಲೆಗಳು, ಈ ಥರದ ಪ್ರಾಬ್ಲಮ್ಮು ಇದು 2ನೇ ಕಾರಣ. ಈ ಥರ ತೊಂದರೆ ಬರ್ತಾ ಇರಬಹುದು ಖಂಡಿತವಾಗಿ. ಹೌದು. 3ನೇದು ಏನಂದರೆ ಒತ್ತಡ. ಈಗ ಸಾಮಾನ್ಯವಾಗಿ ಅವ್ರ ಯುವಕರು ಅವರು ತುಂಬ ಪ್ರೊಫೆಷನಲಿ ತುಂಬ ಬೇಗ ಮುಂದೆ ಬರಬೇಕು, ಬೇಗ ಹಣ ಮಾಡಬೇಕು, ಬೇಗ ನಾವು ಅವರ ಫೀಲ್ಡಲ್ಲಿ ಸರ್ವೈವ್ ಆಗಬೇಕಂದ್ರೆ ಅವ್ರು ತುಂಬ ಒತ್ತಡಕ್ಕೆ ಒಳಗಾಗ್ತಾರೆ. ನಾನು ನೋಡಿದ್ದೀನಿ ಸಣ್ಣ, ಎಸ್ಪೆಷಲಿ ಸಾಫ್ಟ್ವೇರ್ ಫೀಲ್ಡಲ್ಲಿ ಕೆಲಸ ಮಾಡೋರು, ಅವ್ರಿಗೆ ಬಹಳ ಪರ್ಫಾರ್ಮೆನ್ಸ್ ಪ್ರೆಷರ್ಸ್ ಇರುತ್ತೆ, ತುಂಬ ಅಚೀವ್ ಮಾಡಬೇಕು ಅನ್ನೋ ಆಸೆ ಇರುತ್ತೆ. ಇಲ್ಲಾಂದ್ರೆ ಅವ್ರನ್ನ ಕೆಲಸದಿಂದ ತೆಗೆದುಬಿಡ್ತಾರೆ ಅನ್ನೋದೊಂದು ಹೆದರಿಕೆ ಇರುತ್ತೆ. ಅದರಿಂದ